ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾವಿವತ್ತು MRR ಹಾಸ್ಪಿಟಲ್, ರಾಜಶೇಖರಯ್ಯ ಹಾಸ್ಪಿಟಲ್ ಸೋಲೂರಲ್ಲಿದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ನಾನು, ನಮ್ಮ ಕಣವರು, ನಮ್ಮ ಡ್ಯಾಡಿ, ನಮ್ಮ ಅಜ್ಜಿ. ಈ ಹಾಸ್ಪಿಟಲ್ ಬೆಂಗಳೂರು ಟು ಹಾಸನ್ ಹೈವೇಗೆ ಅಟ್ಯಾಚ್ ಆಗಿದೆ. ನಮ್ಮ ಮನೆಯಿಂದ 20 ಮಿನಿಟ್ಸ್ ಟ್ರಾವೆಲ್ ಮಾಡಿಕೊಂಡು ನಾವು ಸೋಲೂರು ಹತ್ರ ಇರೋ ಈ ಹಾಸ್ಪಿಟಲ್ನ ರೀಚ್ ಆಗ್ತಾ ಇದ್ದೀವಿ. ಆ್ಯಂಡ್ ಫೈನಲಿ ರಾಜಶೇಖರಯ್ಯ ಹಾಸ್ಪಿಟಲ್ ರೀಚ್ ಆದ್ವಿ. ರೀಚ್ ಆದಮೇಲೆ ಇಲ್ಲಿ ನೋಡ್ಬೋದು, ಸೆಕ್ಯೂರಿಟಿ ಬಂದು ಕಾರ್ ಡೀಟೇಲ್ಸ್ ನೋಟ್ ಮಾಡ್ಕೋತಾರೆ. ನೋಡಿ, ಸೆಕ್ಯೂರಿಟಿ ಬಂದು ಫೋನ್ ನಂಬರ್, ಕಾರ್ ಡೀಟೇಲ್ಸ್ ಎಲ್ಲ ಎಂಟ್ರಿ ಮಾಡ್ಕೋತಾ ಇದ್ದಾರೆ. ಎಂಟ್ರಿ ಮಾಡಿಕೊಂಡು ನಮ್ಮನ್ನ ಒಳಗೆ ಬಿಡ್ತಾರೆ. ಎಂಟ್ರಿ ಎಲ್ಲ ಆಯಿತು. ಎಂಟ್ರಿ ಎಲ್ಲ ಆದಮೇಲೆ ಕಾರ್ನ ಒಳಗೆ ಬಿಟ್ಟರು. ಕಾರಿಂದ ಲಗೇಜ್ ಎಲ್ಲ ಶಿಫ್ಟ್ ಮಾಡ್ತಾ ಇದ್ದಾರೆ ಸೆಕ್ಯೂರಿಟಿ. ಇದು ನೋಡಿ, ಕಾರ್ ಪಾರ್ಕಿಂಗ್ ಏರಿಯಾ ತುಂಬ ಚೆನ್ನಾಗಿತ್ತು, ತುಂಬ ಸ್ಪೇಷಿಯಸ್ ಆಗಿದೆ. ಲಗೇಜ್ ಬ್ಯಾಗ್ ಎಲ್ಲ ಇಳಿಸ್ಕೋತಾ ಇದ್ದೀವಿ. ನೆಕ್ಸ್ಟು ಅವರೇ ನಮ್ಮ ಲಗೇಜಸ್ ಎಲ್ಲ ಶಿಫ್ಟ್ ಮಾಡ್ತಾ ಇದ್ದಾರೆ. ನಾವು ಅವ್ರ ಜೊತೆ ಅವ್ರನ್ನ ಹಿಂಬಾಲಿಸ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ, ನಾನು, ನಮ್ಮ ಕಣೋ, ನಮ್ಮ ಡ್ಯಾಡಿ, ನಮ್ಮ ಅಜ್ಜಿ, ಅವರೇ ನಮ್ಮ ಲಗೇಜ್ನೆಲ್ಲ ಶಿಫ್ಟ್ ಮಾಡಿದ್ರು. ಅಕಾಮಿಡೇಷನ್ ಹತ್ರ ಹೋದ್ಮೇಲೆ ಅವರು ನಮ್ಮ ಡೀಟೇಲ್ಸ್ನೆಲ್ಲ ತೊಗೊಂಡು ನಮಗೆ ರೂಮ್ನ ಅಲಾಟ್ಮೆಂಟ್ ಮಾಡಿಕೊಟ್ರು. ರೂಮ್ಗೆ ಚೆಕ್-ಇನ್ ಆದಮೇಲೆ ಅವ್ರು ಬಂದು ನಮ್ಮ ಲಗೇಜ್ನೆಲ್ಲ ಚೆಕ್ ಮಾಡಿ ಏನಾದರೂ ಹೊರಗಡೆ ಫುಡ್ ತೊಗೊಂಬಂದಿದ್ರೆ ಅದನ್ನೆಲ್ಲ ರಿಸೆಪ್ಷನಿಗೆ ಕೊಡ್ತಾರೆ. ಇಲ್ಲಿ ಅವ್ರದ್ದೇ ಆದಂತಹ ಡಯಟ್ನ ಫಾಲೋ ಮಾಡಬೇಕು, ಇದು ಮಸ್ಟ್ ಆ್ಯಂಡ್ ಶುಡ್ ಕಂಪಲ್ಸರಿ. ರಿಸೆಪ್ಷನ್ ಹತ್ರ ಬಂದ್ವಿ, ಅಲ್ಲಿ ಫಾರ್ಮ್ ಕೊಟ್ಟರು. ಒಬ್ಬೊಬ್ರಿಗೆ ಒಂದೊಂದು ಫಾರ್ಮ್ ಇರುತ್ತೆ, ಅದರಲ್ಲಿ ಬೇಸಿಕ್ ಡೀಟೇಲ್ಸ್ನ ನಾವು ಫಿಲ್ ಮಾಡಬೇಕಾಗತ್ತೆ. ಆ ಫಾರ್ಮ್ನಲ್ಲಿ ಬೇಸಿಕ್ ಕ್ವಶನ್, ಅದರಲ್ಲಿ BP ಶುಗರ್ ಇದೆಯಾ, ಏನಾದರೂ ಮೆಡಿಕೇಷನ್ ತೊಗೋತಾ ಇದ್ದಾರಾ, ಅಥವಾ ರೀಸೆಂಟಾಗಿ ಏನಾದರೂ ಆಪ್ರೇಷನ್ ಆಗಿದೆಯಾ, ಅದೆಲ್ಲ ಫಿಲಪ್ ಮಾಡಬೇಕಾಗುತ್ತೆ ಡೀಟೇಲ್ಸು. ಫಿಲಪ್ ಮಾಡಾದಮೇಲೆ ಹೈಟು ವೆಯ್ಟು ಎಲ್ಲ ನೋಡಿ ಚೆಕ್ ಮಾಡಿ ಅವ್ರಿಗೆ ನೋಟ್ ಮಾಡ್ಕೋತಾರೆ. ಇದೆಲ್ಲ ಪ್ರೊಸೀಜರ್ ಮುಗಿದ್ಮೇಲೆ ಅಡ್ಮಿಷನ್ಗೆ ಅವರು ಸೈನ್ ಹಾಕಿಸ್ಕೋತಾ ಇದ್ದಾರೆ. ನೆಕ್ಸ್ಟು ನಮಗೆ BP ಶುಗರ್ ಎಲ್ಲ ಚೆಕ್ ಮಾಡಿ ಡಾಕ್ಟರ್ನ ಕನ್ಸಲ್ಟ್ ಮಾಡೋಕ್ಕೆ ಕಳಿಸ್ಕೊಟ್ರು. ನೆಕ್ಸ್ಟ್ ಹೋಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿದ್ವಿ. ಅವರು ಅನಾಲಿಸಿಸ್ ಮಾಡಿಬಿಟ್ಟು ಏನೇನು ಟ್ರೀಟ್ಮೆಂಟ್ ತೊಗೋಬೇಕು, ಆಮೇಲೆ ಏನೇನು ಡಯಟ್ನ ಫಾಲೋ ಮಾಡಬೇಕು ಅಂತ ಎಲ್ಲ ನೋಟ್ ಮಾಡಿಕೊಟ್ರು. ಡಾಕ್ಟರ್ನ ಕನ್ಸಲ್ಟ್ ಮಾಡಿದ ಆದಮೇಲೆ ಅಜ್ಜಿಗೆ ಬ್ಲಡ್ ಚೆಕಪ್ ಹೇಳಿದರು, ಅದನ್ನು ಅವರು ಚೆಕ್ ಮಾಡಿಸ್ತಾ ಇದ್ದೀವಿ. ಅಲ್ಲಿ ಹಾಸ್ಪಿಟಲ್ ಬ್ಯಾಗ್ ಕೊಡ್ತಾರೆ, ಆ ಬ್ಯಾಗ್ನಲ್ಲಿ ಶಾಂಪೂ, ಸೋಪು ಮತ್ತು ಅಲ್ಲಿ ಬೇಕಾಗಿರುವಂತಹ ಟ್ರೀಟ್ಮೆಂಟ್ಗೆ ಬೇಕಾಗಿರುವಂತಹ ಡ್ರೆಸ್ಸಸ್ ಅದರಲ್ಲಿ ಕೊಟ್ಟಿರ್ತಾರೆ. ನೆಕ್ಸ್ಟ್ ನಾವು ಹೋಗಿದ್ದೆ ಆಫ್ಟರ್ನೂನ್ ಆಗಿರೋದ್ರಿಂದ 12 o'clockಗೆ ಅಲ್ಲಿ ಊಟ ಕೊಡ್ತಾರೆ, ಡಯಟ್ ಫುಡ್ಡು. ಅಲ್ಲಿ ಹೋಗಿದ್ವಿ ನಾವು. ನೋಡಿ, ಈ ಥರ ಕ್ಯೂನಲ್ಲಿ ನಿಂತ್ಕೊಂಡು ಡಯಟ್ ಯಾವ ಥರ ನಮಗೆ ಡಾಕ್ಟರ್ ರೆಕಮೆಂಡ್ ಮಾಡಿರ್ತಾರೆ ಅದೇ ಥರ ಫಾಲೋ ಮಾಡಿ ಅವ್ರು ಕೊಡ್ತಾರೆ ನಮಗೆ ಫುಡ್ನ. ಇದೇ ಅಲ್ಲಿನ ಡಯಟ್ ಸೆಷನ್ ಏರಿಯಾ. ಇಲ್ಲಿ ಊಟ ಎಲ್ಲ ಮಾಡಿಕೊಂಡು ನೆಕ್ಸ್ಟು ಇದು ನಮ್ಮ ಕಣೋರಿಗೆ ಕೊಟ್ಟಿದ್ದಂತಹ ಟ್ರೀಟ್ಮೆಂಟ್ ಸೆಷನ್ ಏರಿಯಾ, ಆಕ್ಯುಪಂಕ್ಚರ್ ಟ್ರೀಟ್ಮೆಂಟ್ ಏರಿಯಾ ಇದು. ಅವರು ಒಳಗಡೆ ಹೋಗಿದ್ದಾರೆ. ಕಣೋರು ಆಕ್ಯುಪಂಕ್ಚರ್ ಟ್ರೀಟ್ಮೆಂಟ್ ಮುಗಿಸ್ಕೊಂಡು ಬಂದರು. ನೆಕ್ಸ್ಟ್ ಟ್ರೀಟ್ಮೆಂಟ್ ಅವ್ರಿಗೆ ಫಿಸಿಯೋಥೆರಪಿ ಇತ್ತು. ಫಿಸಿಯೋಥೆರಪಿ ಟ್ರೀಟ್ಮೆಂಟ್ ಸೆಷನ್ಗೆ ಹೋಗಿದ್ದೀವಿ. ಅಲ್ಲಿ ಡಾಕ್ಟರ್ನ ಕನ್ಸಲ್ಟ್ ಮಾಡ್ತಾ ಇದ್ದಾರೆ. ಏನು ಪ್ರಾಬ್ಲಮ್ ಆಗಿದೆ ಅಂತ ಅನಾಲಿಸಿಸ್ ಮಾಡಿ, ಇದು ಫಿಸಿಯೋಥೆರಪಿ ಟ್ರೀಟ್ಮೆಂಟ್ ಸೆಷನ್ ಏರಿಯಾ. ಇಲ್ಲಿ ಟ್ರೀಟ್ಮೆಂಟ್ನ ಕೊಡ್ತಾರೆ, ಏನೇನು ಎಕ್ಸಸೈಸ್ ಮಾಡಬೇಕು ಅಂತ ಫಾಲೋ ಅಪ್ ಮಾಡಿಸಿದ್ರು. ಇದು ಔಟ್ಸೈಡ್ ವ್ಯೂ ಫ್ರಮ್ ಫಿಸಿಯೋಥೆರಪಿ ಸೆಷನ್ ಏರಿಯಾ. ತುಂಬ ಚೆನ್ನಾಗಿದೆ.
ಟ್ರೀಟ್ಮೆಂಟ್ ಮುಗಿಸ್ಕೊಂಡು ನೆಕ್ಸ್ಟ್ 4 o'clock ಆಗಿತ್ತು. ನನ್ನ ಡಯಟ್ನಲ್ಲಿ ಹಾಲಿತ್ತು. ಅಜ್ಜಿ ಮತ್ತು ಇವ್ರ ಡಯಟಲ್ಲಿ ಹೆಸರು ಕಾಳು ಮತ್ತು ಬಾರ್ಲಿ ವಾಟರ್ ಇತ್ತು. ನೆಕ್ಸ್ಟ್ ಯೋಗ ಸೆಷನ್ ಇತ್ತು. ಯೋಗ ಸೆಷನ್ಗೆ ಹೋಗಿದ್ವಿ. ನೋಡಿ ಯೋಗ ಮಾಡ್ತಾ ಇದ್ದಾರೆ. ಡೈನಮಿಕ್ ಯೋಗ ಪ್ರಾಕ್ಟೀಸಸ್ ಇತ್ತು. ಡೈನಮಿಕ್ ಯೋಗ ಪ್ರಾಕ್ಟೀಸಸ್ ಮಾಡ್ತಾ ಇದ್ದಾರೆ. ಯೋಗ ಸೆಷನ್ ಮುಗಿದ್ಮೇಲೆ ಸ್ವಿಮ್ಮಿಂಗ್ ಪೂಲ್ ಹತ್ರ ಬಂದು ಎಲ್ಲ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ ಇಲ್ಲಿ. ಇದು ಈವ್ನಿಂಗ್ ಟೈಮಲ್ಲಿ ನೋಡಿ ಅಲ್ಲಿರುವಂತಹವರು ಎಲ್ಲ ಶಟಲ್ ಕಾಕ್ ಆಡ್ತಾರೆ, ಕೇರಮ್ ಆಡ್ತಾರೆ, ವಾಕ್ ಮಾಡ್ತಾ ಇರ್ತಾರೆ. ನೆಕ್ಸ್ಟ್ 6 o'clockಗೆ ಡೈಲಿ ರೆಗ್ಯುಲರ್ ಚೆಕಪ್ ಇರುತ್ತೆ. BP ಚೆಕ್ ಮಾಡ್ತಾರೆ ರೆಗ್ಯುಲರ್ ಆಗಿ ಡಾಕ್ಟರ್ ಬಂದು. BP ಚೆಕ್ ಮಾಡಿ ಎಲ್ಲ ಎಂಟ್ರಿ ಮಾಡಿ ನೆಕ್ಸ್ಟ್ ಡೇ ಟ್ರೀಟ್ಮೆಂಟ್ ಯಾವ್ಯಾವ ಟೈಮಲ್ಲಿ ಎಷ್ಟೆಷ್ಟು ಗಂಟೆಗಿರುತ್ತೆ ಅಂತ ಅದೆಲ್ಲ ಬರ್ಕೊಡ್ತಾರೆ. ರಾತ್ರಿ ಡಯಟಿನ ಫುಡ್ ಇದು. ನೆಕ್ಸ್ಟ್ ಡೇ 2 ಮಾರ್ನಿಂಗ್ ವಾಕ್ ಮಾಡೋರು ವಾಕ್ ಮಾಡ್ತಾ ಇರ್ತಾರೆ. ಟ್ರೀಟ್ಮೆಂಟ್ಸ್ ಇರೋ ಟ್ರೀಟ್ಮೆಂಟ್ಸ್ಗೆ ಹೋಗ್ತಿರ್ತಾರೆ. ನೋಡಿ ಅಲ್ಲಿ ಎಳ್ನೀರು ಕೇಳ್ತಾ ಇದ್ದಾರೆ. ಎಳ್ನೀರು ಮತ್ತು ಗರಿಗಳನ್ನೆಲ್ಲ ಬೀಳಿಸ್ತಾ ಇದ್ದಾರೆ. ಇದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಡಯಟು. ಬ್ರೇಕ್ಫಾಸ್ಟ್ ಮುಗಿದ್ಮೇಲೆ ಡೈಲಿ ರೋಟೀನ್ ಚೆಕಪ್ ಇರುತ್ತೆ. BP ಚೆಕ್ ಮಾಡ್ತಾರೆ. ಹೈಟ್ ಟು ವೆಯ್ಟ್ ಎಲ್ಲ ಚೆಕ್ ಮಾಡಿ ನೋಟ್ ಮಾಡಿ ಎಂಟ್ರಿ ಮಾಡ್ಕೋತಾರೆ. ಅದೆಲ್ಲ ಕಂಪ್ಲೀಟ್ ಆದಮೇಲೆ ಅವರೆಲ್ಲ ಟ್ರೀಟ್ಮೆಂಟ್ಸ್ಗೆ ಹೋದ್ರು. ಸೊ ನಾನು ಹಾಗಾಗಿ ವಿಡಿಯೋ ಮಾಡ್ಕೊಳೋಣ ಅಂತ ಬಂದೆ ಔಟ್ಸೈಡು. ಹಾಸ್ಪಿಟಲ್ಗೆ ಸ್ಟಾರ್ಟಿಂಗ್ ಎಂಟ್ರಿ ಆಗಿದ ತಕ್ಷಣ ಕಾರ್ ಪಾರ್ಕಿಂಗ್ ಆದಮೇಲೆ ಗಣೇಶನ ಟೆಂಪಲ್ ಇದೆ. ಈ ಬಿಲ್ಡಿಂಗಲ್ಲಿ ಎಲ್ಲ ಟ್ರೀಟ್ಮೆಂಟ್ ನಡೆಯುವಂತಹ ಬಿಲ್ಡಿಂಗ್ ಇದು. ನೆಕ್ಸ್ಟ್ ಇದಾದಮೇಲೆ ಲೆಫ್ಟ್ ಸೈಡ್ ಹೋದರೆ ಡಯಟ್ ಸೆಷನ್ ಏರಿಯಾ ಹೋಗ್ಬೋದು. ರೈಟ್ ಸೈಡ್ ಬಂದರೆ ಅಕಾಮಿಡೇಷನ್ ಸೆಷನ್ ಏರಿಯಾಗೆ ಹೋಗ್ಬೋದು. ಡೈಲಿ ಮಾರ್ನಿಂಗ್ ಈವ್ನಿಂಗ್ ವಾಕ್ ಮಾಡೋಕ್ಕೆ ತುಂಬ ಸ್ಪೇಷಿಯಸ್ ಜಾಗ ಇದೆ. ತುಂಬ ಚೆನ್ನಾಗಿದೆ ಇದು ಲಾನ್ ಎಲ್ಲ. ನೆಕ್ಸ್ಟ್ ಬಂದರೆ ಇದು ಅಕಾಮಿಡೇಷನ್ ಸೆಕ್ಷನ್ ಏರಿಯಾ ಇದು. ನೋಡಿ ಫುಲ್ ಬಿಲ್ಡಿಂಗ್ ಎಲ್ಲ ಅಕಾಮಿಡೇಷನ್ ಸೆಷನ್ ಇದು. ಇಲ್ಲಿ ಈವ್ನಿಂಗ್ ಟೈಮ್ ಕ್ಯಾರಮ್ ಮಾಡೋದಕ್ಕೆ ಸ್ಪೇಸ್ ಇದೆ. ಟ್ರೀಟ್ಮೆಂಟ್ ಆದಮೇಲೆ ಅವ್ರು ಕಾಲ್ ಮಾಡಿದ್ರು. ಅಲ್ಲೇ ಸ್ವಲ್ಪ ಫೋಟೋಸ್ ತಕ್ಕೊಂಡು ಸ್ವಲ್ಪ ಮಾತಾಡ್ಕೊಂಡು ಕೂತಿದ್ವಿ. ಇದು ನಾವಿದ್ದಂತಹ ರೂಮ್ ಇದು. ನಾವಿದ್ದಿದ್ದು ಗ್ರೌಂಡ್ ಫ್ಲೋರ್ನಲ್ಲಿ ಶಲ್ಯತಂತ್ರ ಫೀಮೇಲ್ ವಾರ್ಡ್ ಅಂತ ರೂಮ್ ನೇಮ್ ಅದು. 3 ಕಾಟ್ ಇರುತ್ತೆ. ನಾವು ಹೋಗಿದ್ದು 4 ಮೆಂಬರ್ಸ್ ಆಗಿರೋದ್ರಿಂದ ಒಂದು ಎಕ್ಸ್ಟ್ರಾ ಕಾಟ್ನ ತಗೊಂಡ್ವಿ. 3 ಅವ್ರಿಗೆ ಆದಂತಹ ಬಟ್ಟೆ ಕೊಣೋದಕ್ಕೆ ವಾರ್ಡ್ರೋಬ್ ಇರುತ್ತೆ. ಒಂದೊಂದು ರೂಮ್ಗೂ ಒಂದೊಂದು ನೇಮ್ ಇರುತ್ತೆ. ಅಲ್ಲೇ ಪಕ್ಕದಲ್ಲಿ ಡ್ರಿಂಕಿಂಗ್ ವಾಟರ್ ಇರುತ್ತೆ. ಹಾಟ್ ವಾಟರ್, ಕೋಲ್ಡ್ ವಾಟರ್ ಎಲ್ಲ ಇರುತ್ತೆ. ಮಧ್ಯಾಹ್ನ 12ಗೆ ಲಂಚ್ ಇರುತ್ತೆ. ಆವತ್ತಿನ ಡಯಟ್ ಫುಡ್ ಅದು. ಹಾಸ್ಪಿಟಲ್ಗೆ ಒನ್ಸ್ ಎಂಟ್ರಿ ಆದಮೇಲೆ ಔಟ್ಸೈಡ್ ಅಲೋ ಇರಲ್ಲ. ಅಲ್ಲೇ ಒಂದು ಸ್ಟೋರ್ ಇರುತ್ತೆ. ನಿಮಗೆ ಬ್ರಷ್, ಸೋಪ್ ಏನೇ ಬೇಕಂದ್ರೂ ಅಲ್ಲೇ ನೆಸೆಸರಿ ಐಟಮ್ಸ್ ಸಿಗುತ್ತೆ. ನೆಕ್ಸ್ಟ್ 2 o'clockನ ಡಯಟ್ ಫುಡ್ ಇದು. ನೆಕ್ಸ್ಟ್ ಅಲ್ಲಿಂದ ಸ್ವಿಮ್ಮಿಂಗ್ ಪೂಲ್ಗೆ ಬಂದ್ವಿ. ಅವರು ಸ್ವಿಮ್ ಮಾಡ್ತಾ ಇದ್ದಾರೆ. ಇವನು ಓನರ್ MD ಚೇತನ್ ಅಂಕಲ್ ಅವ್ರ ಮಗ ನಿಶ್ವಿಕ್ ಅಂತ. ಸ್ಪೈಡರ್ ಮ್ಯಾನ್ ಸೂಟ್ ಹಾಕ್ಕೊಂಡು ಬಂದಿದ್ದ ಸ್ವಿಮ್ ಮಾಡೋದಕ್ಕೆ ಟ್ಯೂಬ್ ಹಾಕ್ಕೊಂಡು. ಸ್ವಲ್ಪನೂ ಫಿಯರ್ ಇರಲಿಲ್ಲ ಅವನಿಗೆ. ಅವನು ಸಾಟರ್ಡೆ ಸಂಡೇ 2 days ರಜಾ ಇರುತ್ತಲ್ಲ ಬಂದು ಸ್ವಿಮ್ ಮಾಡ್ತಾನಂತೆ. ಅವನು ಅವ್ರ ತಂಗಿ ಇಬ್ಬರು ಬಂದಿದ್ರು. ನಮ್ಮ ಕಣವರು ಸ್ಟಂಟ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ 4 o'clockನ ಡಯಟ್ ಇದು. ನೆಕ್ಸ್ಟ್ ರೂಮಿಗೆ ಬಂದ್ವಿ. ಡೈಲಿ ರೂಮ್ ಕ್ಲೀನಿಂಗ್ ಇರುತ್ತೆ. ನೆಕ್ಸ್ಟ್ ಅಲ್ಲಿಂದ ಡ್ಯಾನ್ಸ್ ಸೆಷನ್ ಇತ್ತು. ಡ್ಯಾನ್ಸ್ ಸೆಷನ್ಗೆ ಹೋಗಿದ್ವಿ. ನಮ್ಮಪ್ಪ ಫುಲ್ ಎಂಜಾಯ್ ಮಾಡ್ತಾ ಇದ್ದಾರೆ. ನೋಡಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಇವಾಗಿರುವಂತಹ ಸ್ಟ್ರೆಸ್ ಲೈಫಲ್ಲಿ ಸ್ಟ್ರೆಸ್
ವರ್ಕ್ ಪ್ರೆಷರಲ್ಲಿ ತುಂಬ ರಿಲ್ಯಾಕ್ಸ್ ಅನಿಸುತ್ತೆ ಈ ಥರ ಎಲ್ಲ ಮಾಡಿದ್ರೆ. ನಮ್ಮ ಡ್ಯಾಡಿ ಅಂತೂ ಫುಲ್ ರಜಾಗೆ ಬಂದು 3 ದಿನ ಫುಲ್ಲು ರಿಲ್ಯಾಕ್ಸ್ ಆಗಿ ಡ್ಯಾನ್ಸು ಯೋಗ ಎಲ್ಲ ಮಾಡಿಕೊಂಡು ಫುಲ್ಲು ರಿಲ್ಯಾಕ್ಸ್ ಆದರು. ನೋಡೋಕ್ಕೆ ಒಂದು ಖುಷಿ ಆಗುತ್ತೆ. ನೋಡಿ ಅಲ್ಲಿ ಅಂಕಲ್ದಿರೆಲ್ಲ ಫುಲ್ ಎಷ್ಟು ಎಂಜಾಯ್ ಮಾಡಿಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ದಾರೆ. ಎಲ್ಲರೂ ತುಂಬ ಖುಷಿಯಾಗಿ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾಯಿದ್ರು. ನೋಡೋಕ್ಕೆ ಒಂದು ಖುಷಿ ಆಗ್ತಾಯಿತ್ತು. ಅಲ್ಲಿ ಎಕ್ಸಸೈಸ್ ಕೂಡ ಮಾಡಿಸ್ತಾ ಇದ್ದಾರೆ. ಅಲ್ಲಿಗೆ ಬಂದಂತಹ ಪೇರೆಂಟ್ಸ್ ಮಕ್ಕಳು ಕೂಡ ಡ್ಯಾನ್ಸ್ ಆಡ್ತಾ ಇದ್ದಾರೆ. ಎಲ್ಲರೂ ಫುಲ್ ಖುಷಿಯಾಗಿ ಎಂಜಾಯ್ ಮಾಡ್ತಾಯಿದ್ರು ಆ ಡ್ಯಾನ್ಸ್ ಸೆಷನ್ನ. ಆ ಸೈಡೆಲ್ಲ ಲೇಡೀಸ್ ಇದ್ದರು, ಈ ಸೈಡೆಲ್ಲ ಜೆಂಟ್ಸ್ ಇದ್ದರು, ಮಕ್ಕಳು ಇದ್ದರು. ನಮ್ಮಪ್ಪ ಅಂತೂ ಫುಲ್ ಜೋಶಾಗಿ ಡ್ಯಾನ್ಸ್ ಸೆಷನ್ನ ಫುಲ್ ಎಂಜಾಯ್ ಮಾಡ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ರು. ನೋಡೋಕ್ಕೆ ಒಂಥರ ಖುಷಿ ಆಗ್ತಿತ್ತು. ಅಲ್ಲೆಲ್ಲ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು ಎಲ್ಲ ಖುಷಿಯಾಗಿ. 3 ಡೇಸ್ ರಜಾಗಿ ಬಂದಿದ್ದರು. ಫುಲ್ ಎಂಜಾಯ್ ಮಾಡ್ತಿದ್ದಾರೆ, ಫುಲ್ ರಿಲ್ಯಾಕ್ಸ್ ಆಗಿದ್ದಾರೆ. ಫುಲ್ ಸ್ಟ್ರೆಸ್ ಲೈಫಿಂದ ಅವರು ಹೊರಗಡೆ ಬಂದು ಎಂಜಾಯ್ ಮಾಡ್ತಿರೋದು ನೋಡಿ ತುಂಬ ಖುಷಿ ಆಗುತ್ತೆ. ಆ ಡ್ಯಾನ್ಸ್ ಮಾಸ್ಟರ್ ಕೂಡ ಅವ್ರು ಆಡ್ತಿದ್ದ ಜೋಶಿಗೆ ಬಂದು ಅವ್ರ ಜೊತೆ 1-2 ಸ್ಟೆಪ್ ಹಾಕಿದ್ರು. ನೆಕ್ಸ್ಟ್ ಡ್ಯಾನ್ಸ್ ಸೆಷನ್ ಮುಗಿಸ್ಕೊಂಡು ರೂಮ್ಗೆ ಹೋಗಿ ರೆಸ್ಟ್ ಮಾಡಿ ಫ್ರೆಶ್ ಅಪ್ ಆಗಿ ಊಟಕ್ಕೆ ಬಂದ್ವಿ. ಅವತ್ತಿನ ಡಯಟ್ ಅದು. ನೆಕ್ಸ್ಟ್ ಡೇ 3 ಫ್ರೆಶ್ ಅಪ್ ಆಗಿ ತಿಂಡಿ ಮಾಡಿಕೊಂಡು ದೇವಸ್ಥಾನಕ್ಕೆ ಬಂದು ನಮಸ್ಕಾರ ಮಾಡಿ ನೆಕ್ಸ್ಟ್ ಟ್ರೀಟ್ಮೆಂಟ್ಸ್ಗೆ ಹೋದ್ವಿ. ನಾನು ಕಣೋರ್ ಜೊತೆ ಬಂದೆ. ಕಣೋರ್ಗೆ ಇದ್ದಂತಹ ಒಂದು ಟ್ರೀಟ್ಮೆಂಟಲ್ಲಿ ಇದು ಒಂದು ಟ್ರೀಟ್ಮೆಂಟ್, ಅಂಡರ್ ವಾಟರ್ ಮಸಾಜ್ ಟ್ರೀಟ್ಮೆಂಟ್ ಅಂತ. ಯಾರ್ಯಾರಿಗೆ ಯಾವ್ಯಾವ ಥರ ಟ್ರೀಟ್ಮೆಂಟ್ಸ್ ಅವಶ್ಯಕತೆ ಇರುತ್ತೋ ಆ ಥರ ಟ್ರೀಟ್ಮೆಂಟ್ಸ್ ಇಲ್ಲಿ ಕೊಡ್ತಾರೆ. ಫುಲ್ ಬಾಡಿ ಮಸಾಜ್, ಪೌಡರ್ ಮಸಾಜ್, ಹಾಟ್ ಸ್ಟೋನ್ ಮಸಾಜ್, ಆಕ್ಯುಪಂಕ್ಚರ್, ಫಿಸಿಯೋಥೆರಪಿ, ಪಿಂಡಪತ್ರಿ, ಫುಲ್ ಮಡ್ ಬಾತ್, ಶಿರೋಧಾರ ಆಯಿಲ್ ಮಸಾಜ್, ಇನ್ನೂ ತುಂಬ ವೆರೈಟಿ ಟ್ರೀಟ್ಮೆಂಟ್ಸ್ ಇರುತ್ತೆ. ಯಾರಿಗೆ ಏನು ಅಗತ್ಯ ಇರುತ್ತೋ ಅದನ್ನು ಕೊಡ್ತಾರೆ. ಟ್ರೀಟ್ಮೆಂಟ್ ಮುಗಿಸಿ ಬಂದ್ವಿ. 12 o'clock ಆಗಿತ್ತು. ಅವತ್ತಿನ ಡಯಟ್ ಫುಡ್ ಇದು. ಊಟ ಆದಮೇಲೆ ಸ್ವಲ್ಪ ಸ್ವಿಮ್ಮಿಂಗ್ ಪೂಲ್ ಹತ್ರ ಹೋಗಿ ಅವರೆಲ್ಲ ಸ್ವಿಮ್ ಮಾಡಿದ್ರು. ನೆಕ್ಸ್ಟ್ ನಾವು ರೂಮಿಗೆ ಬಂದು ಫ್ರೆಶ್ ಅಪ್ ಆಗಿ ಚೆಕ್ಔಟ್ ಮಾಡೋದಕ್ಕೆ ಅಲ್ಲಿ ಬಿಲ್ಲಿಂಗ್ ಮಾಡಿಸಿ ನೆಕ್ಸ್ಟು ಲಗೇಜಸ್ ಎಲ್ಲ ಪ್ಯಾಕ್ ಮಾಡಿ ಚೆಕ್ಔಟ್ ಆಗ್ತಾಯಿದ್ದೀವಿ. ತುಂಬ ಚೆನ್ನಾಗಿತ್ತು. 3 ಡೇಸ್ ಹೇಗೆ ಹೋಯ್ತು ಅಂತಲೇ ಗೊತ್ತಾಗಲ್ಲ. ಫುಲ್ ರಿಲ್ಯಾಕ್ಸ್ ಅನಿಸ್ತು. ಡಾಕ್ಟರ್ನ ಕನ್ಸಲ್ಟ್ ಮಾಡಿದ್ರೆ ಅವ್ರು ನಮಗೆ ಯಾವ ಥರ ಟ್ರೀಟ್ಮೆಂಟ್ ಮಾಡಬೇಕು ಅಂತ ಅನಾಲಿಸಿಸ್ ಮಾಡಿ ನಮಗೆ ಟ್ರೀಟ್ಮೆಂಟ್ ಕೊಡ್ತಾರೆ. ತುಂಬ ರಿಲ್ಯಾಕ್ಸ್ ಅನಿಸ್ತು, ಖುಷಿ ಆಯಿತು ನಮಗಂತೂ. ನೆಕ್ಸ್ಟ್ ಅಲ್ಲಿಂದ ಹೊರಟಿ ನಾವು ಗದ್ಗೆ ಮಠಕ್ಕೆ ಬಂದ್ವಿ. ಅಲ್ಲಿಂದ ಗದ್ಗೆ ಮಠಕ್ಕೆ ಬಂದು ಅಲ್ಲಿನ ಮಠಕ್ಕೆ ಹೋಗಿ ದೇವಸ್ಥಾನದಲ್ಲಿ ಒಂದು ನಮಸ್ಕಾರ ಮಾಡಿಕೊಂಡು ನೆಕ್ಸ್ಟು ನಮ್ಮ ಊರಿನ ಕಡೆ ಪಯಣ ಬೆಳೆಸಿದ್ವಿ. ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.